ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಒಂದು ಗಿಣ್ಣದು ಸ್ಟೋರಿ ಹಾಕಿದ್ದೆ. ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದಾರೆ ದಟ್ ತುಂಬ ಚೆನ್ನಾಗಿದೆ, ರೆಸಿಪಿ ಹೇಳಿ, ಚೆನ್ನಾಗಿ ಕಾಣಿಸ್ತಿದೆ, ವ್ಲಾಗ್ ಮಾಡಿ ಹಾಕಿ ಅಂತ. ಸೊ ಇವತ್ತು ಗಿಣ್ಣದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಅತ್ತೆ ರೆಸಿಪಿ. ಸೊ ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ. ಗಿಣ್ಣು ಹಾಲು ಇದು ನಮ್ಮ ಅತ್ತೆ ಫ್ರೆಂಡ್ ಅವ್ರು ಕೊಟ್ಟಿದ್ದು. ಅವರು ಕರು ಹಾಕಿದ ತಕ್ಷಣ ಯಾವಾಗಲೂ ಫ್ರೆಶ್ ಆಗಿ ತಂದುಕೊಡ್ತಾರೆ ನಮಗೆ. ಹಾಲು ಎಷ್ಟು ತೊಗೊಂಡಿದ್ರೆ ಇಷ್ಟು ತೊಗೊಂಡಿದ್ರೆ 1 ಕಪ್ಪು ದೊಡ್ಡ ಬಟ್ಲಿದು ಇಷ್ಟು ತೊಗೊಂಡಿದ್ದಾರೆ ಹಾಲು. ಅದಕ್ಕೆ ಇದು 1 ಅಚ್ಚು, ಇದರಲ್ಲಿ ಅರ್ಧ ಬೆಲ್ಲದ ಅಚ್ಚು ಹಾಕ್ತಾರೆ. ಇಷ್ಟೇ ಹಾಲಲ್ವ ಇರೋದು, ಸ್ವಲ್ಪ ಅದಕ್ಕೆ ಒಂದು ಅಚ್ಚು ಬೇಡ, ಅರ್ಧ ಅಚ್ಚು ಹಾಕ್ತಾ ಇದೆ. ಓಕೆ, ಈ ಥರ ಮಾಡಿದ್ರೆ ಬೇಗ ಕರಗುತ್ತೆ. ಒಂದು ಬೌಲ್ ತಗೊಳ್ಳಿ. ಇಷ್ಟು ಹಾಲು ನಾವು ಯೂಸ್ ಮಾಡ್ತಾ ಇರೋದು. ಸೊ ಅದಕ್ಕೆ ಅರ್ಧ ಅಚ್ಚು ಬೆಲ್ಲ ಕಟ್ ಮಾಡಿ ಹಾಕೋತಿದ್ದಾರೆ. ನೆನ್ನೆ ಎಷ್ಟೊಂದು ಜನ ಮೆಸೇಜ್ ಮಾಡಿದರು ನನಗೆ ನಿಮ್ಗಿನ್ನ ರೆಸಿಪಿ ನೋಡಿ. ಹೌದಾ? ಚೆನ್ನಾಗಿ ಬಂದಿತ್ತು, ಸೂಪರಾಗಿ ಬಂದಿತ್ತು ಆ್ಯಕ್ಚುಲಿ. ಸೊ ತೋರಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಬೆಲ್ಲನ ಹಿಂಗೆ ತುರ್ಕೊಂಡಿದ್ದಾರೆ. ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ರೆ ಸ್ಮೆಲ್ಲು ಹೆವಿ ಇರ್ತದೆ. ಅದರಿಂದ ಬಾದಾಮ್ ಪೌಡ್ರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಬಾದಾಮ್ ಪೌಡರ್ 1 ಸ್ಪೂನ್. ಟೇಸ್ಟ್ ಚೆನ್ನಾಗಿ ಬರುತ್ತಲ್ಲ? ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಓಕೆ. ಮತ್ತು ಹಾಲು ಹಾಕೊಂಡು ಅದನ್ನು ಕರಗಿಸ್ಬೇಕು. ಹಸಿ ಹಾಲು, ಗಿಣ್ಣಾಲು ಹಸಿದು. ಇದು ಬೆಲ್ಲ ಕರಗಬೇಕು, ಸ್ವಲ್ಪ ಕರಗಿದ್ಮೇಲೆ ಈ ಥರ ಕರಗಿಸ್ಬೇಕು. ಬೆಲ್ಲ ಹಚ್ಕೊಂಡಿದ್ದಾರೆ, ಹಾಲು ಹಾಕಿದ್ದಾರೆ, ಆ್ಯಂಡ್ 2 ಸ್ಪೂನ್ ಬಾದಾಮ್ ಪೌಡರ್ ಹಾಕಿದ್ದಾರೆ. ನೀವು ಏಲಕ್ಕಿ ಪುಡಿ ಕೂಡ ಹಾಕೋಬಹುದು. ಅದೇ ಇಲ್ಲಿ ನಾವು ಹಾಕ್ತಾಯಿಲ್ಲ, ಬಿಕಾಸ್ ಏಲಕ್ಕಿ ಪುಡಿ ಹಾಕಿದ್ರೆ ಜಾಸ್ತಿ ಸ್ಮೆಲ್ ಒಂಥರ ಬರುತ್ತೆ ಅಂತ. ಇಷ್ಟು ಉಪ್ಪಿನ ಪುಡಿ ಹಾಕಿ, 1 ಚಿಟಿಕೆ ಉಪ್ಪಿನ ಪುಡಿ, ಏಕೆಂದರೆ ಸ್ವೀಟ್ ಒಂಚೂರು ಹಾಕಬೇಕು. ಸೊ ಬಾದಾಮ್ ಪೌಡರ್ ಯೂಸ್ ಮಾಡ್ತಿದ್ದಾರೆ. ಸೊ ಇದರಿಂದ ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ. ಕರಗಿಸಿ ಚೆನ್ನಾಗಿ ಕರಗಿ ಹೋಗ್ಬೇಕು. ಗಿಣ್ಣ ಬರೀ ಕೇಕ್ ಗಿಣ್ಣು, ಇನ್ನು ಬೇರೆ ಥರನೂ ಗಿಣ್ಣು ಮಾಡ್ತಾರೆ. ಹೌದು, ರವೆ, ಅವಲಕ್ಕಿ, ಕಡಲೆಪುರಿ, ಹುರ್ಗಡ್ಲೆ ಪೌಡ್ರು, ಕಾಯಿ ತುರಿ ಎಲ್ಲ ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಒಂದು ಅಕ್ಕಿ ಹುರಿದ್ಬಿಟ್ಟು, ಅಕ್ಕಿ ಬಿಸಿ ಮಾಡಿಬಿಟ್ಟು ಹುರಿದ್ಬಿಟ್ಟು ನುಚ್ಚಕ್ಕಿ ಥರ ಮಾಡಿಬಿಟ್ಟು ಅನ್ನದಲ್ಲೂ ಮಾಡ್ತಾರೆ ಗಿಣ್ಣು. ಅದರಲ್ಲೂ ಮಾಡ್ಬೋದು. ವೆರೈಟಿ ಆಫ್ ಗಿಣ್ಣು ಮಾಡ್ತಾರೆ. ಆ್ಯಂಡ್ ನಾವು ಮಾಡ್ತಾ ಇರೋದು ಕೇಕ್ ಗಿಣ್ಣು. ಕರಗಿಸಿದಾರಲ್ಲ ಅದನ್ನೆಲ್ಲ ವಾಪಸ್ ಹಾಲಿಗೆ ಹಾಕ್ತಾ ಇದ್ದಾರೆ. ಈಗ ಇದನ್ನ ಸೋಸ್ಕೋತಾ ಇದ್ದೀರಾ? ಹೌದು. ಆ ಬಾದಾಮ್ದು ಇದು ಸಿಪ್ಪೆ ಏನು ಸಿಗಬಾರ್ದು ಅಲ್ವಾ ಕೇಕ್ ಗಿಣ್ಣಲ್ಲಿ. ಸೊ ಅದಕ್ಕೆ ಸೋಸ್ಕೋತಾ ಇದ್ದಾರೆ. ಮಿಕ್ಕಿದ ಬೆಲ್ಲನೂ ನೀವು ಮತ್ತೆ ಕರಗಿಸಿ ಹಾಕೋಬೋದು. ಈಗ ಏನು ಮಾಡ್ತಿದ್ದೀರಾ? ಇವಾಗ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಬೇಕು. ಇದು ನೀರು ಇಷ್ಟ ಹಾಕೊಂಡಿದ್ದೀನಿ, ನೀರು, ಪ್ಲೇಟು, ಇದನ್ನ ಈಗ ಇಟ್ಟು ವಿಸಿಲ್ ಹಾಕ್ಬಾರ್ದು ಇದಕ್ಕೆ. ಹಾಗೆ ಕೂಗಿಸಿ, ಹಾಗೆ ಬೇಯಿಸ್ಬೇಕು. ಓಕೆ. ವಿಸಿಲ್ ಹಾಕ್ಬಾರ್ದು. ಎಷ್ಟು ನಿಮಿಷ ಹಿಂಗೆ? 1/4 ಅವರ್ ಬೇಯಬೇಕು. 15 ನಿಮಿಷ. ಓಕೆ. ಸೊ ಒಂದು 15 ನಿಮಿಷ ಆಗಿದೆಯಾ? ಆಗಿದೆ.
ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಹ್ಞೂ ವಿಸಿಲ್ ಎಲ್ಲ ಬರುತ್ತೆ. ವಿಜಿಲ್ ಹಾಕ್ದೇನೆ ಒಂದು 15 ನಿಮಿಷ ಬೇಯಿಸಿ. ಹೀಗಾಗಿರುತ್ತೆ ನೋಡಿ. ಇವಾಗ ಇದನ್ನು ಹಿಂಗೆ ಚೆಕ್ ಮಾಡಿದ್ರೆ ಅಂಟ್ಕೋಬಾರ್ದು. ಸೊ ಆಗಿದೆ ಅಂತ ಆಗಿದೆ ಅರ್ಥ. ಅಂತ. ತೆಗ್ದಿದ ತಕ್ಷಣ ಕಟ್ ಮಾಡೋಕೆ ಹೋಗ್ಬೇಡಿ ಅಥವಾ ಬೇರೆ ಪಾತ್ರೆಗೆ ಹಾಕಕ್ಕೆ ಹೋಗ್ಬೇಡಿ. ಒಂದು 5 ನಿಮಿಷ 5 ನಿಮಿಷ ಆರ್ಲಿ. ಸ್ವಲ್ಪ ಆರಲಿ. ನೀರೆಲ್ಲ ಬೇಕಾದರೆ ನೀವು ತೆಗಿಬೋದು. ಎಕ್ಸ್ಟ್ರಾ ವಾಟರ್ ಬಂದಿರುತ್ತಲ್ಲ, ಸೊ ಅದನ್ನು ನೀವು ರಿಮೂವ್ ಮಾಡ್ಕೋಬೋದು. ಸೊ 5 ನಿಮಿಷ ಆರಕ್ಕೆ ಬಿಟ್ಟಿದ್ದೀರಾ. ಆರಿದ ತಕ್ಷಣ ಈ ಥರ ಚಾಕುಲಿ ಸುತ್ತ ಕಟ್ ಮಾಡ್ಕೊಳ್ಳಿ. ಹಾಂ. ಒಂದು ಪ್ಲೇಟ್ ಇಟ್ಟು ಎಷ್ಟು ನೀಟಾಗಿ ಜೆಲ್ಲಿ ಫಾರ್ಮಾಗಿ ಬಂದಿದೆ, ಒಂಚೂರು ಬ್ರೇಕ್ ಆಗಿಲ್ಲ ನೋಡಿ. ಸೊ ನೀವು ಈ ಥರ ಮಾಡಿಕೊಂಡ್ರೆ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಟ್ರೈ ಮಾಡಿ ನೋಡಿ. ಗಿಣ್ಣಾಲಲ್ಲಿ ಚೂರು ಬ್ರೇಕ್ ಆಗಲ್ಲ ಆ್ಯಂಡ್ ಇಟ್ಸ್ ಸೋ ಗುಡ್. ಕಟ್ ಮಾಡಿ. ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಯಮ್ಮಿ. ನಿಜ ಒಂಚೂರು ಬ್ರೇಕ್ ಆಗಿಲ್ಲ ಆ್ಯಂಡ್ ನೀಟಾಗಿ ಬೆಂದಿದೆ. ಸಕ್ಕತ್ತಾಗಿ ಬಂದಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಬೇಕಂದರೆ ನೀವು ಗಿಣ್ಣು ಹಾಲನ್ನ ಈ ರೆಸಿಪಿಯಲ್ಲೇ ಟ್ರೈ ಮಾಡಿ. ಸೊ ದ್ಯಾಟ್ ನಮ್ಗೆ ಈ ಥರ ರಿಸಲ್ಟ್ ಸಿಗುತ್ತೆ. ನಿಜ ಚೆನ್ನಾಗಿ ಬಂದಿದೆ. ಬ್ರೇಕ್ ಎಲ್ಲ ಆಗಿಲ್ಲ. ನೋಡಿ ಪರ್ಫೆಕ್ಟಾಗಿ ಬಂದಿದೆ, ಜೆಲ್ಲಿ ಜೆಲ್ಲಿ ಆಗಿ. ನೋಡಿ ಪೀಸ್ ಆ್ಯಂಡ್ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ, ಬಾದಾಮ್ ಪೌಡರ್ ಹಾಕಿರೋದ್ರಿಂದ. ನೋಡಿ, ಲುಕ್ ಅಟ್ ದ್ಯಾಟ್, ಸೋ ಪರ್ಫೆಕ್ಟ್. ನೋಡಿ ಎಷ್ಟು ಜೆಲ್ಲಿ ಆಗಿದೆ. ದ ಪರ್ಫೆಕ್ಟ್ ಗಿಣ್ ರೆಸಿಪಿ. ಟ್ರೈ ಮಾಡಿ. ಥ್ಯಾಂಕ್ ಯು. ಸೂಪರಾಗಿ ಬಂದಿದೆ. ಸೊ ನೋಡಿದ್ರಲ್ಲ, ದ ಪರ್ಫೆಕ್ಟ್ ಗಿಣ್ ರೆಸಿಪಿ. ಗಿಣ್ ಹಾಲಿದ್ರೆ ನೀವು ಇದನ್ನು ಟ್ರೈ ಮಾಡಿ. ಕ್ವಿಕ್ ಆ್ಯಂಡ್ ತುಂಬ ಈಸಿಯಾಗಿ ಆಗೋಗುತ್ತೆ. ಸೊ ಯಮ್. ಇದನ್ನು ನಾನು ಇವಾಗ ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ರೆಸಿಪಿ ವಿಡಿಯೋ ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು.